ಅರೆ ತೇಜಸ್, ಬಾಮ್ಮ ಬಾಮ್ಮ ಬಾ 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 ಬಾ. ನೀನು ಸರಿಯಾದ ಸಮಯಕ್ಕೆ ಬಂದೆ ನೋಡು. ಇಲ್ಲಿ ನೀನೊಬ್ಬನೇ ನನ್ನ ಕಾಪಾಡೋದಕ್ಕೆ ಸಾಧ್ಯ. ನೋಡು, ಸತ್ಯ ಏನು ಅಂತ ಹೇಳಿ ಈ ಕಣ್ಣನ ಮುಖವಾಡನ ಕಳ್ಚಬೇಕು. ಈ ಮದುವೆ ಮಂಟಪದಿಂದ ನಿನ್ನ ಕಿಡ್ನಾಪ್ ಮಾಡಿಸಿದ್ದು ಯಾರು ಅಂತ ಹೇಳಿ. ಹೆದರ್ಕೋಬೇಡ, ನಾನಿದ್ದೀನಿ. ಇಷ್ಟು ದಿನ ತುಂಬ ಸುಳ್ಳನ್ನ ನೋಡ್ಬಿಟ್ಟೆ. ನಮ್ಮ ಜೀವನದಲ್ಲಿ ಅದು ಎಬ್ಬರಿಸಿರೋ ಬಿರುಗಾಳಿನೂ ಅನುಭವಿಸ್ಬಿಟ್ಟೆ. ಇನ್ಮೇಲೆ ಸತ್ಯ ಅಷ್ಟೇ ಮಾತಾಡ್ತೀನಿ. ಕರ್ಣನ ಬಗ್ಗೆ ಇರೋ ಸತ್ಯ ಒಂದೇ. ನಾನು ಮಾಡಿದ ತಪ್ಪಿಗೆ, ನೀವು ಮಾಡಿದ ನಂಬಿಕೆ ದ್ರೋಹಕ್ಕೆ ಪಾಪ ಅವ್ರ ಬೆಲೆ ತೆತ್ತಿದ್ದು. ಪ್ರತಿ ಕ್ಷಣ ನಿಮ್ಮ ಮೋಸಕ್ಕೆ ಬಲಿ ಆಗ್ತಾ ಹೋಗಿದ್ದು. ತೇಜಸ್, ಏನು ಹೇಳ್ತಾ ಇದೀಯಾ? ಈ ರೀತಿ ಇಲ್ಲಿ ಬಂದು ಮಾತಾಡು ಅಂತ ಈ ಕರ್ಣ ಹೇಳ್ಕೊಟ್ನಾ? ನನಗೆಲ್ಲ ಗೊತ್ತಿದೆ. ಸತ್ಯ ಗೊತ್ತಾದ ಮೇಲೂ ಹೇಳದೆ ಹೋದ್ರೆ ದೇವ್ರು ಮೆಚ್ಚಲ್ಲ. ಮದುವೆ ಮಂಟಪಕ್ಕೆ ಇನ್ನೇನು ಹೋಗಬೇಕು. ನನ್ನನ್ನು ಕಿಡ್ನಾಪ್ ಮಾಡಿಸಿದ್ದೆ ಈ ರಮೇಶ್ ಅವರು. ಅದಕ್ಕೋಸ್ಕರ ನನ್ನ ತಂದೆ ತಾಯಿನ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು. ಈ ಕೆಟ್ಟ ಸಂಚಲ್ಲಿ ಅವ್ರನ್ನೂ ಇನ್ವಾಲ್ವ್ ಮಾಡಿಬಿಟ್ರು. ನಿತ್ಯನ ಕರ್ಣ ಮದುವೆ ಆಗಬೇಕು ಅಂತಾನೆ ಇವ್ರು ಹೆಣ್ದಿದ್ದ ಜಾಲ ಇದು. ನಾನೆಂಥ ಫೂಲು. ಒಂದು ಗೊತ್ತಾಗದೆ ನಿತ್ಯಾಗ ಅನ್ಯಾಯ ಮಾಡಿಬಿಟ್ಟೆ. ಅಲ್ಲ ತೇಜಸ್, ಇದೆಲ್ಲ ಇವಾಗ ಬಂದು ಹೇಳ್ತಿದ್ಯಲ್ಲ, ಆವಾಗ ನಿನ್ ಬುದ್ಧಿ ಎಲ್ಲ ಹೋಗಿತ್ತು? ಈ ವಿಷಯ ಇತ್ತೀಚೆಗಷ್ಟೇ ನಮ್ಮ ಅಪ್ಪ ಅಮ್ಮನಿಂದ ನನಗೆ ತಿಳಿತು. ಅಷ್ಟೇ ಅಲ್ಲ, ನನ್ನನ್ನು ನಿತ್ಯನ ಕರ್ಣ ಒಂದು ಮಾಡೋಕ್ಕೆ ಬಂದಾಗಲೂ ಇವ್ರು ನನ್ನ ಮನಸ್ಸಲ್ಲಿ ವಿಷ ತುಂಬಿದ್ರು. ನಿತ್ಯ ಹೊಟ್ಟೆಲಿರೋ ಮಗು ನಂದಲ್ಲ ಅಂತ ನಂಬಿಸಿದ ಇವರೇ. ನಾನು ಮತ್ತೆ ನಿತ್ಯ ದೂರ ಆಗೋ ಹಾಗೆ ಮಾಡಿದ್ರು ಇವರು. ಇವ್ರು ಮಾಡಿರೋ ಪಾಪ ಒಂದಾ ಎರಡಾ? ನಮ್ಮ ಬದುಕೆ ಸರ್ವನಾಶ ಆಗೋಯ್ತು. ಛೇ, ಮನುಷ್ಯನ ನೀವು ಅಥವಾ ಮನುಷ್ಯನ ರೂಪದಲ್ಲಿರೋ ರಾಕ್ಷಸನ? ಬದುಕನ್ನ ಆಟದ ವಸ್ತು ಮಾಡ್ಕೊಂಡಿದ್ದೀರಾ. ಮಾಡಿದ ತಪ್ಪಿಂದ ಜೀವನದಲ್ಲಿ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ ನಿಮ್ಗೆ? ಹೇಗೆ ಹೇಗೆ ಇಷ್ಟು ಜನದ ಬದುಕಿಗೆ ಬೆಂಕಿ ಇಟ್ರಿ ನೀವು? ಯಾವ ಸುಖಗೋಸ್ಕರ ಹೀಗೆಲ್ಲ ಮಾಡಿದ್ರಿ? ನಿಮ್ಮಂತವರು ನರ್ಕದಲ್ಲಿರೋದು ಯೋಗ್ಯರಲ್ಲ.